ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗೆ ಒಂದು ಸಲ ಇವತ್ತಿಂದು ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ. 100% ನಿಮಗೆಲ್ಲ ಇಷ್ಟ ಆಗಿ ನಂಗಂತೂ ನೀವು ಕಾಮೆಂಟ್ ಮಾಡಿ ಹೇಳೋದಂತೂ ಪಕ್ಕಾ ಅದರಿ. ನಡೀರಿ ಮತ್ತು ಏನು ಮಾಡಿನಂತ ಈಗ ಮುಂದೆ ತೋರಿಸ್ತೀನಂತ್ರಿ. ಈ ರೆಸಿಪಿ ಮಾಡ್ಲಿಕ್ಕೆ ನಾ ಇಲ್ಲಿ 3 ಮಾವಿನಕಾಯಿ ತೊಗೊಂಡೇನ್ರಿ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ನಾ ಇಲ್ಲಿ 3 ಮಾವಿನಕಾಯ್ದು ಮಾಡಿ ತೋರಿಸ್ತೀನಂತ. ಇವಕ್ಕೆ ಚಲೋ ತೊಳೆದು ಒಂದು ಒಣಗಿದ ಬಟ್ಟೆ ತೊಗೊಂಡು ನೀರೆಲ್ಲ ಒರೆಸಿ ಇಟ್ಟಿನ್ರಿ. ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು, ಆ ಥರ ಒರೆಸ್ಬೇಕಾಗ್ತದೆ. ಈಗ ಒಂದು ಕಡಾಯಿನಾಗ ಒಂದಿಷ್ಟು ಎಣ್ಣೆ ಹಾಕಿನ್ರಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೋಬೇಕಾಗ್ತದೆ. ಮತ್ತು ಎಣ್ಣೆ ಜಾಸ್ತಿ ಅಂತ ಅಂದ್ಕೊಂಡು ಮತ್ತು ಈ ರೆಸಿಪಿಗೆ ಜಾಸ್ತಿ ಎಣ್ಣೆ ಬೇಕಾಗ್ತದೆ ಅಂತ ಅನ್ಕೋಬೇಡ್ರಿ. ಬರೀ ಇವಕ್ಕೆ ಫ್ರೈ ಮಾಡ್ಲಿಕ್ಕೆ ಅಷ್ಟೇ ಬೇಕ್ರಿ, ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ. ಈಗ ನೋಡ್ರಿ 3 ಮಾವಿನಕಾಯಿಗಳಿಗೆ ಈ ಎಣ್ಣೆಗ ಹಾಕಿನ್ರಿ. ಈಗ ಕಮ್ಮಿ ಉರಿದಾಗ ಅಂದ್ರೆ ಏನ್ರಿ, ಪೂರ್ತಿ ಸಣ್ಣ ಉರಿದಾಗ ಈ ಮಾವಿನಕಾಯಿಗಳಿಗೆ ನಾವು ಹಿಂಗೆ ಪಲ್ಟಾಸ್ಕೊತಾ ಚಂದ ಫ್ರೈ ಮಾಡ್ಕೋಬೇಕಾಗ್ತದ್ರಿ. ನಾವು ಉರಿ ಅಂತೂ ಜಾಸ್ತಿ ಮಾಡ್ಲಿಕ್ಕೆ ಹೋಗಬಾರ್ದ್ರಿ. ನಾವೇನಾರ ಜಲ್ದಿ ಆಗಲಿ ಅಂತ ಉರಿ ಜಾಸ್ತಿ ಮಾಡ್ದೇವಂತಂದ್ರೆ ಈ ಎಣ್ಣೆಗೆ ಏನು ಮಾಡ್ತಾವ್ರಿ, ಈ ಮಾವಿನಕಾಯಿಗಳು ಪಟ್ ಅಂತ ಒಡೆದು ಬಿಡ್ತಾವ್ರಿ. ಅದಕ್ಕೆ ಭಾಳಷ್ಟು ಪೇಷನ್ಸ್ಲಿಂದ ಸ್ವಲ್ಪ ಟೈಮ್ ತೊಗೊಂಡು ಇವಕ್ಕೆ ಕಮ್ಮಿ ಉರಿನಾಗ ಹಿಂಗೆ ನಾವು ಪಲ್ಟಾಸ್ಕೊತಾ ಕರಿಬೇಕಾಗ್ತದ್ರಿ. ನೋಡ್ರಿ ಯಾವ ಥರ ಬಣ್ಣ ಹೊಂಟದಂತ ನಿಮ್ಗೆ ಕಾಣಿಸ್ಲತ್ತದಲ್ರಿ. ಪೂರ್ತಿ ಎಲ್ಲ ಕಡೆನೂ ಅದೇ ಥರ ಬಣ್ಣ ಬರಬೇಕ್ರಿ. ಈ ಮಾವಿನಕಾಯಿಗಳು ಹಣ್ಣು ಆದಮೇಲೆ ಯಾವ ಥರ ಬಣ್ಣ ಬರ್ತದಲ್ರಿ, ಆ ಥರ ಆಗಬೇಕ್ರಿ. ನೋಡ್ರಿ ಇನ್ನು ಸ್ವಲ್ಪ ಉಳಿದ್ರಿ. ಎಲ್ಲ ಕಡೆ ಹಿಂಗೆ ಹೊಳ್ಳಿಸ್ಕೊತಾ ನಾ ಏನು ಮಾಡ್ತೀನಿ ರೀ, ಇವಕ್ಕೆ ಫ್ರೈ ಮಾಡ್ಕೊತಾ ಹೋಗ್ತೀನಂತ್ರಿ. ಸ್ವಲ್ಪ ಟೈಮ್ ಹಿಡಿಸ್ತದ್ರಿ. ಇಲ್ಲಿ ಹೆಚ್ಚು ಕಮ್ಮಿ ನನಗೆ ಒಂದು 8-9 ನಿಮಿಷ ಬೇಕಾಗ್ಯದ್ರಿ ಈ ಥರ ಬಣ್ಣ ಬರಬೇಕಂತಂದ್ರೆ. ಮತ್ತು ಇಲ್ಲಿ ನಮ್ಮದು ಮಾವಿನಕಾಯಿಗಳು ಮಸ್ತ್ ಸಾಫ್ಟ್ನು ಆಗ್ಯಾವ್ರಿ. ನಿಮಗೆ ಮುಂದೆ ತೋರಿಸ್ತೀನಂತ ಯಾವ ಥರ ಆಗ್ಯಾವಂತ. ಎಲ್ಲ ಕಡೆ ಈವನ್ ಆಗಿ ಫ್ರೈ ಆಗ್ಯಾವ್ರಿ. ನಾ ಈಗ ಸ್ಟವ್ ಆಫ್ ಮಾಡಿ ಏನು ಮಾಡ್ತೀನಿ ರೀ, ಒಂದೊಂದೇ ಈ ಮಾವಿನಕಾಯಿಗಳಿಗೆ ಸಾವಕಾಶ ಹಿಂಗೆ ತೆಗೆದು ಒಂದು ಪ್ಲೇಟಿನಾಗ ಹಾಕ್ಬಿಡ್ತೀನಿ ರೀ. ಯಾಕಂದ್ರೆ ಭಾಳ ಬಿಸಿ ಇರ್ತಾವಲ್ರಿ, ಎಣ್ಣೆಗೆ ಫ್ರೈ ಮಾಡ್ಕೊಂಡಿವಿ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಎಲ್ಲ ಮಾವಿನಕಾಯಿಗಳಿಗೆ ತೊಗೊಂಡು ಈ ಥರ ಪ್ಲೇಟ್ನಾಗ ಹಾಕಿ ಆರ್ಲಕ್ಕ ಬಿಡಬೇಕ್ರಿ. ಜಲ್ದಿ ಆರ್ಲಂತ ನಾ ಏನು ಮಾಡ್ತೀನಿ ರೀ, ಫ್ಯಾನಿನ ಗಾಳಿ ಕೆಳಗೆ ಇಟ್ಬಿಡ್ತೀನಿ ಅಂದ್ರೆ ಸ್ವಲ್ಪ ಜಲ್ದಿ ಆಗ್ತದ್ರಿ. ಇಲ್ಲಾಂದ್ರೆ ಭಾಳ ಟೈಮ್ ಹಿಡಿಸ್ತದ. ಈ ಎಣ್ಣೆ ನಮಗೇನು ಪೂರ್ತಿ ಬೇಕಾಗಿಲ್ಲರಿ, ನಮಗೆ ಸ್ವಲ್ಪ ಬೇಕಾಗ್ತದೆ. ನಾನು ನಿಮ್ಗೆ ಮುಂದೆ ತೋರಿಸ್ತೀನಂತ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಮಂತ್ರಿ. ಒಂದು ಕಡಾಯಿನಾಗ ಇಲ್ಲಿ 1 ಚಮಚ ಧನಿಯಾ ಬೀಜ ತೊಗೊಂಡೇನ್ರಿ. ಹಾಗೆ ಜೀರಿಗೆ ಮತ್ತು ಇಲ್ಲಿ ದಪ್ಪನ ಸೋಂಪು ಇರ್ತಾವಲ್ರಿ ಅವು ತೊಗೊಂಡೀನಿ. ಹಾಗೆ ಇಲ್ಲಿ ಕಾಳು ಮೆಣಸನ್ನು ಹಾಕ್ಬಿಟ್ಟೀನಿ ರೀ. ಸ್ವಲ್ಪ ಇವಕ್ಕೆ ನಾನು ಏನು ಮಾಡ್ತೀನಿ ರೀ, ಫ್ರೈ ಮಾಡ್ಕೊತೀನಂತ. ಆಮೇಲೆ ಒಂದು 4-5 ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀವು ಇದ್ರದ್ದು ಕ್ವಾಂಟಿಟಿ, ಅಂದ್ರೆ ಈ ಒಣ ಮೆಣಸಿನ್ಕಾಯಿ ಕ್ವಾಂಟಿಟಿ. ಈಗ ಇವಕ್ಕೆ ಸಣ್ಣ ಉರಿದಾಗ ನಾವು ಚಂದ ಘಮ್ ಅಂತ ವಾಸನೆ ಬರೋತನ ಹುರ್ಕೋಬೇಕಾಗ್ತದ್ರಿ. ಭಾಳ ಕೆಂಪಗೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಘಮ್ ಅಂತ ವಾಸನೆ ಬಂತಂದ್ರೆ ಸಾಕ್ರಿ. ಇದರದ್ದು ಫ್ಲೇಮು ಆಫ್ ಮಾಡಿ ಇವಕ್ಕೆ ಪೂರ್ತಿ ಆರ್ಲಕ್ಕ ನಾವು ಬಿಡಬೇಕಾಗ್ತದ್ರಿ. ನೋಡ್ರಿ ಈಗ ಆಗ್ಯಾದ್ರಿ, ಬಿಟ್ಬಿಡ್ತೀನಂತ. ಆರಿದಾದ್ಮೇಲೆ ಒಂದು ಸಣ್ಣದು ಮಿಕ್ಸಿ ಜಾರ್ನಾಗ ಹಾಕಿ ಇದ್ರದ್ದು ಒಂದು ಪುಡಿ ಮಾಡ್ಕೊಂಡು ತರ್ತೀನಿ ರೀ. ನಾನು ಪೂರ್ತಿ ಪೌಡರ್ ಮಾಡ್ಕೊಂಡು ಬಂದಿಲ್ಲ ರೀ, ಸ್ವಲ್ಪ ಹಿಂಗೆ ತರಿನೇ ಅದ ರೀ, ನಡೀತದ. ಈಗ ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ್ರಿ. ಮತ್ತಿಲ್ಲಿ ನಮ್ಮದು ಮಾವಿನಕಾಯಿಗಳು ಏನು ಫ್ರೈ ಮಾಡಿಟ್ಟಿದ್ದೇವಲ್ರಿ ಅವನು ಆರ್ಯಾವ್ರಿ. ಅಂದ್ರೆ ಪೂರ್ತಿನೂ ಆರಿಲ್ಲ, ಒಂದು 70% ಆರ್ಯಾವ್ರಿ. ಅಂದ್ರೆ ನಮಗೆ ಮುಟ್ಲಕ್ಕೆ ಬಂದ್ರೆ ಸಾಕ್ರಿ, ನಾವು ಈ ರೆಸಿಪಿ ಮಾಡ್ಕೋಬೋದ್ರಿ. ಈಗ ಈ ಮಾವಿನಕಾಯಿಗಳಿಗೆ ನಾವೇನು ಮಾಡಬೇಕಾಗ್ತದ್ರಿ, ಕೈಲಿಂದ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕಾಗ್ತದ್ರಿ. ಅಂತಂದ್ರೆ ಒಳಗಿನ ಪಲ್ಪೆಲ್ಲ ಕ್ಲೀನಾಗಿ ಹೊರಗೆ ಬರೋ ಥರ ಏನು ಮಾಡಬೇಕಾಗ್ತದೆ, ನಾವು ಸ್ವಲ್ಪ ಕೈಲಿಂದ ಹಿಂಗೆ ಕಿವುಚ್ಬೇಕಾಗ್ತದೆ. ಮೆತ್ತಗೆ ಮಾಡ್ಕೊಂಡೇ ಬಂದ್ರೆ ಪೂರ್ತಿ ಎಲ್ಲನೂ ಹೊರಗೆ ಬಂದುಬಿಡ್ತದೆ. ಈಗ ಚಲೋ ಮೆತ್ತಗಾಗ್ಯಾವಲ್ರಿ, ನಾವು ಭಾಳ ಈಸಿಯಾಗಿ ಒಳಗಿಂದು ಈ ಟೀಪ ಆಯಿತು ಮತ್ತು ಆ ಪಲ್ಪ್ ಆಯಿತು ನಾವು ತೆಗಿಬೋದ್ರಿ. ಹೆಂಗೆ ಅನುಕೂಲ ಅದನ್ನು ಹಂಗೆ ಒಳಗಿಂದು ಸಪ್ರೇಟ್ ಮಾಡ್ಕೊಂಡಾರ ಆಯ್ತು ರೀ. ನೋಡ್ರಿ 3 ಮಾವಿನಕಾಯ್ದು ಎಲ್ಲ ನಾವು ಒಳಗಿಂದು ಪಲ್ಪು ಮತ್ತು ಟೀಪ ಎಲ್ಲ ಸಪ್ರೇಟ್ ಮಾಡ್ಕೊಂಡೀನಿ ರೀ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ, ನಾನು
ಈ ಸೊಪ್ಪಿಗೆ ಏನು ಮೆತ್ಕೊಂಡದಲ್ರಿ ಇದು ಪಲ್ಪ್ ನೋಡ್ರಿ ಎಷ್ಟು ಸಾಫ್ಟಾಗಿ ಆಗ್ಯದಂತ ನಿಮ್ಗೆ ಕಾಣಿಸ್ಲತ್ತಿರಬೇಕು. ಇದೆಲ್ಲ ಒಂದು ಸ್ಪೂನ್ ತೊಗೊಂಡು ಏನು ಮಾಡ್ತೀನಿ ರೀ ನಾನು ಹಿಂಗೆ ತೆಗಿತೀನಂತ. ನಿಮಗೆ ಸೊಪ್ಪಿ ಯೂಸ್ ಮಾಡ್ಕೊಂಬೋದು ಇಲ್ಲ ಅಂತಂದ್ರೆ ಈ ಥರ ಮಾಡ್ಕೋರಿ. ಇಲ್ಲ ಸೊಪ್ಪಿನೂ ಯೂಸ್ ಮಾಡ್ಕೋತೀನಿ ಅಂತಂದ್ರೆ ನಾವು ಏನು ಅದು ಪಲ್ಪೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲರಿ. ಸುಮ್ಮನೆ ನಿಮಗೆ ತೋರಿಸ್ಲತ್ತೀನಿ. ಅದನ್ನು ಇಲ್ಲಿ ಸೊಪ್ಪಿಗೆಲ್ಲ ಏನು ಮಾಡ್ತೀನಿ ರೀ ಬಳಸ್ಕೊತೀನಿ ಅಂತ. ಟೀಪಾಗಿ ಹತ್ತಿದ್ನು ಎಲ್ಲ ತೆಗೆದು ಹಿಂಗೆ ಪ್ಲೇಟ್ನಾಗ ಹಾಕೀನಿ ರೀ. ಮತ್ತು ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಅದಕ್ಕೆ ಹಿಂಗೆ ಏನು ಮಾಡ್ತೀನಿ ರೀ ಮೆತ್ತಗೆ ಮಾಡ್ಕೋತೀನಂತ. ಸೊಪ್ಪಿ ಹೆಂಗೆ ಯೂಸ್ ಮಾಡ್ಕೋಬೇಕಂತ ನಾನು ನಿಮ್ಗೆ ಮುಂದೆ ತೋರಿಸ್ತೀನಂತ. ಈಗ ನೋಡ್ರಿ ಒಂದು ಮಿಕ್ಸಿ ಜಾರ್ನಾಗ ಆ ಸೊಪ್ಪಿ ಎಲ್ಲ ಏನಿದ್ದು ಅಲ್ರಿ ಮಾವಿನಕಾಯ್ದು ಸೊಪ್ಪಿ ಅವಕ್ಕೆ ಹಾಗೆ ಸ್ವಲ್ಪ ಏನು ಮಾಡೀನಿ ರೀ ನಾನು ಕಟ್ ಮಾಡಿ ಹಾಕ್ಬಿಟ್ಟಿನಿ ಜಾರ್ನಾಗ. ಹಾಗೆ ಒಂದು ಬಟ್ಟಲು ನೀರು ಸೇರಿಸೀನಿ ರೀ. ಈಗ ಇದಕ್ಕೆ ಅದೋಟು ನುಣ್ಣಗೆ ರುಬ್ಕೊಂಡು ಬಂದೀನಿ ರೀ ನಾನು. ಮತ್ತೀಗ ಇದಕ್ಕೆ ಸೋಸ್ಕೋತೀನಂತ್ರಿ. ನಿಮಗೆ ಇಷ್ಟ ಇಲ್ಲ ಈ ಸೊಪ್ಪಿ ಹಾಕೋದಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಆದರೆ ಎಣ್ಣೆಗೆ ಫ್ರೈ ಆಗಿರ್ತದಲ್ರಿ, ಹೀಗಾಗಿ ಅದ್ರದ್ದು ಟೇಸ್ಟು ಭಾಳ ಮಸ್ತ್ ಇರ್ತದೆ ರೀ. ಮತ್ತು ಯಾಕೆ ಅದಕ್ಕೆ ಬಿಸಾಡೋದಂತ ನಾನು ಏನು ಮಾಡೀನಿ ರೀ ಈ ಥರ ಯೂಸ್ ಮಾಡ್ಕೊಂಡೀನಿ ರೀ. ಮತ್ತು ಟೇಸ್ಟ್ನು ಏನು ಅಷ್ಟು ನಮಗೆ ಹಿಂಗೆ ಒಗ್ಗರು ಅನ್ಸಲ್ರಿ, ಭಾಳ ಮಸ್ತ್ ಅದ. ಅದಕ್ಕೆ ಹಿಂಗೆ ಸೋಸ್ಕೊಂಡೇವಂತಂದ್ರೆ ಎಕ್ಸ್ಟ್ರಾ ಏನಿದ್ದೆಲ್ಲ ಏನು ಮಾಡ್ತದೆ ರೀ ಹೋಗಿಬಿಡ್ತದಂತ. ಈ ಥರ ಒಂದು ಪೇಸ್ಟ್ ಇಲ್ಲಿ ರೆಡಿ ಆಗಿಬಿಡ್ತದೆ. ಈಗ ನೋಡ್ರಿ ಇಷ್ಟು ಎಣ್ಣೆ ನಮಗೆ ಬೇಕಾಗಿಲ್ಲರಿ. ಒಂದು 2 ದೊಡ್ಡ ಚಮಚ ಎಣ್ಣೆ ಆದ್ರೆ ಸಾಕು. ಉಳಿದಿದ್ದೆಲ್ಲ ಎಣ್ಣೆ ಹಿಂಗೆ ಬಟ್ಲಾಗಿ ತೆಗೆದು ಇಟ್ಬಿಡ್ತೀನಂತ. ಮತ್ತು ಬೇರೆ ಪಲ್ಯ ಎಲ್ಲ ಸಾಂಬಾರು ಮಾಡ್ಲತ್ತರ ಯೂಸ್ ಮಾಡ್ಕೋತೀನಂತ್ರಿ. ಎಣ್ಣೆ ಚಲೋ ಬಿಸಿ ಆಗ್ಯದ್ರಿ. ಅದ್ರಾಗ ಒಂದಿಷ್ಟು ಅಜವಾನು ಮತ್ತು ಏನು ಮಾಡ್ತೀನಿ ರೀ ಸ್ವಲ್ಪ ಹಿಂಗೆ ಹಾಕ್ಬಿಡ್ತೀನಂತ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೋತೀನಂತ್ರಿ. ನಾವು ಒಟ್ಟು ಎಷ್ಟು ಎಣ್ಣೆ ಬಳಸಿದೇವಲ್ರಿ ಫ್ರೈ ಮಾಡ್ಲಾಕ ಮಾವಿನಕಾಯಿಗಳಿಗೆ, ಅದ್ರಾಗಿಂದು ಒಂದು 10% ಅಷ್ಟೇ ಎಣ್ಣೆ ಕುಡ್ದಾವ್ರಿ ನಮ್ಮ ಮಾವಿನಕಾಯಿಗಳು. ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲರಿ ಅದಕ್ಕೆ ಎಣ್ಣೆ ನೋಡಿ ಏನಪ್ಪ ಇಷ್ಟು ಜಾಸ್ತಿ ಎಣ್ಣೆ ಹಾಕ್ಲತ್ತಾಳಿಕಿ ಅಂತ ಅನ್ಕೋಬೇಡ್ರಿ. ಬರೀ ಫ್ರೈ ಮಾಡೋ ಪುರ್ತಕ್ಕಷ್ಟೇ ನಾನು ಏನು ಮಾಡೀನಿ ರೀ ಅದು ಎಣ್ಣೆ ಬಳಸೀನಿ ರೀ. ಮತ್ತು ಉಳಿದಿದ್ದ ಎಣ್ಣೆ ಮಸ್ತ್ ಫ್ಲೇವರ್ಫುಲ್ ಆಗಿರ್ತದೆ ರೀ. ನೀವು ಬೇಕಾದ್ರೆ ನೀವು ಪಲ್ಯ ಮತ್ತು ಸಾಂಬಾರನ್ನ ಹಾಕಿ ನೋಡ್ರಿ, ಅದರದ್ದು ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಬರ್ತದೆ ರೀ. ಈಗ ಎಲ್ಲ ಪಲ್ಪ್ ತಂದು ಇದ್ರಾಗ ಹಾಕಿಬಿಟ್ಟಿನಿ ರೀ. ಹಾಗೆ ನಾವೇನು ಈ ಮಾವಿನಕಾಯಿ ಸೊಪ್ಪು ಏನು ಸೋಸಿಟ್ಕೊಂಡಿದ್ದೇವಲ್ರಿ ಅದನ್ನು ತಂದು ಇದ್ರಾಗೆ ಸೇರಿಸ್ಬಿಟ್ಟಿನಿ ರೀ. ಈಗ ಇದಕ್ಕೆಲ್ಲ ಚಂದ ನಾನು ಏನು ಮಾಡ್ತೀನಿ ರೀ ಮಿಕ್ಸ್ ಮಾಡ್ಕೋತೀನಂತ. ಒಂದು 2-3 ನಿಮಿಷ ಇದಕ್ಕೆ ಸಣ್ಣ ಉರಿನಾಗ ನಾನು ಫ್ರೈ ಮಾಡ್ಕೋತೀನಂತ್ರಿ. ಅಷ್ಟೇ ನೋಡ್ರಿ, ಕಂಟಿನ್ಯೂಸ್ ಆಗಿ ನಾವು ಹಿಂಗೆ ಕೈ ಆಡಿಸ್ಕೊತಾ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಒಂದು 2-3 ನಿಮಿಷ ಆದಮೇಲೆ ಒಂದು ಬಟ್ಟಲು ಬೆಲ್ಲ ಸೇರಿಸ್ಲತ್ತೀನಿ ರೀ. ಹಾಗೆ ಅರ್ಧ ಬಟ್ಟಲು ಸಕ್ರೆ ಸೇರಿಸ್ಲತ್ತೀನಿ ರೀ. ಇಲ್ಲ ನಮಗೆ ಸಕ್ರೆ ಬೇಡಪ್ಪ ಅಂತಂದ್ರೆ ಏನು ಮಾಡಿರಿ ಬೆಲ್ಲನ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋರಿ. ಇಲ್ಲ ಸ್ವಲ್ಪ ಜಾಸ್ತಿ ಹುಳಿ ಬೇಕಂದ್ರೆ ನೀವು ಈ ಬೆಲ್ಲ ಇಲ್ಲ ಸಕ್ರೆದು ಕ್ವಾಂಟಿಟಿ ಕಮ್ಮಿನೂ ಮಾಡ್ಕೋಬೋದು ರೀ, ನಡೀತದ. ಈಗ ಈ ಬೆಲ್ಲ ಮತ್ತು ಸಕ್ಕರೆ ಹಾಕಿದ್ಮೇಲೆ ಚಂದ ಕಲಿಸ್ತೀನಂತ್ರಿ. ಕಲಿಸಿ ಒಂದು 3-4 ನಿಮಿಷ ಇದಕ್ಕೆ ಕುದಿಲಾಕ ಬಿಟ್ಬಿಡ್ತೀನಂತ್ರಿ. ಸಣ್ಣ ಉರಿದಾಗ ಸ್ವಲ್ಪ ಗಟ್ಟಿ ಆಗ್ತದ್ರಿ. ನೋಡ್ರಿ ಈ ಥರ ಆದಮೇಲೆ ಈಗ ನಾವೇನು ಮಾಡಿಟ್ಟಿದ್ದೇವಲ್ರಿ ಮಸಾಲೆ ಅದು ತಂದು ಇದ್ರಾಗ ಸೇರಿಸ್ಬಿಡ್ತೀನಿ ರೀ. ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಸಾಲ್ಟು ಸೇರಿಸ್ಲತ್ತೀನಿ ರೀ. ಹಾಗೆ ರುಚಿಗೆ ಬೇಕಾದಟ್ಟು ಉಪ್ಪನ್ನು ಸೇರಿಸ್ಬಿಡ್ತೀನಂತ. ಮತ್ತು ಪುಡಿ ಖಾರ ಸೇರಿಸ್ಲತ್ತೀನಿ ರೀ. ನಾವು ಮಸಾಲಿದಾಗ ಒಣಮೆಣಸಿನ್ಕಾಯಿ ಸೇರಿಸಿದೇವ್ರಿ, ಹೀಗಾಗಿ ನೋಡಿಕೊಂಡು ಹಾಕೋರಿ ಖಾರ. ಇವೆಲ್ಲ ಹಾಕಿದ್ಮೇಲೆ ಇದಕ್ಕೆ ನಾನು ಚಂದ ಮಿಕ್ಸ್ ಮಾಡ್ಕೋತೀನಂತ್ರಿ. ಎಲ್ಲ ಒಂದ್ಸಲ ಚಲೋ ಮಿಕ್ಸ್ ಆಯ್ತಂದ್ರೆ ಮತ್ತು 2-3 ನಿಮಿಷ ಇದಕ್ಕೆ ಸಣ್ಣ ಉರಿನಾಗ ಕುದಿಲಾಕ ಬಿಡಬೇಕಾಗ್ತದ್ರಿ. ನೋಡ್ರಿ ಈ ಥರ ಬಣ್ಣ ಬರಬೇಕ್ರಿ. ಈಗ ಪರ್ಫೆಕ್ಟಾಗಿ ಕುದ್ದದ್ರಿ. ಆಲ್ಮೋಸ್ಟ್ ನಮ್ಮದು ಚಟ್ನಿ ಇಲ್ಲಿ ರೆಡಿ ಆಗ್ಯದ್ರಿ. ಮಾವಿನಕಾಯಿ ಚಟ್ನಿ ಇಲ್ಲಿ ರೆಡಿ ಆಗ್ಯದ್ರಿ. ಇದು ಒಂದ್ಸಲ ಪೂರ್ತಿ ಆರ್ತಂದ್ರೆ ನಾವೇನು ಮಾಡಬೇಕಾಗ್ತದ್ರಿ ಒಂದು ಗಾಜಿನ ಬಾಟಲ್ ತೊಗೊಂಡು ಅದ್ರಾಗ ತುಂಬಿ ನಾವು ಫ್ರಿಜ್ಜಿನಾಗೆ ಇಡಬೇಕಾಗ್ತದ್ರಿ. 1 ದಿವಸ ಅಷ್ಟೇ ಹೊರಗಿಡಬೇಕು. ಆಮೇಲೆ ಮರುದಿವಸ ನಾವು ಫ್ರಿಜ್ಜಿನಾಗ ಇಡಬೇಕಾಗ್ತದ್ರಿ. ಬೇಕಾದಾಗ ಬಳಸ್ಕೊಂಡವ್ರು ಆಯ್ತು ರೀ. ರೊಟ್ಟಿ, ಚಪಾತಿ, ದೋಸೆ, ಅನ್ನ ಎಲ್ಲದ್ರ ಸರಿ ಮಸ್ತ್ ಕಾಂಬಿನೇಷನ್ ಇರ್ತದ್ರಿ. ಹುಳಿ ರುಚಿ ಖಾರ ಭಾರಿ ಮಸ್ತ್ ಇರ್ತದ್ರಿ. ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.